ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಸಂಡೇ ಮಾರ್ನಿಂಗ್ ಬ್ಲಾಗು. ಇವಾಗ ಟೈಮ್ ಬಂದು 9 ಗಂಟೆ ಆಯಿತು. ಸ್ವೀಟಿ ಅಕ್ಷಯ್ ಜೊತೆಲಿ ಆಟಾಡ್ತಾ ಇದ್ದಾಳೆ. ನಮ್ಮ ಮನೆಯವರು ನೀರು ತೊಗೊಂಡು ಬರ್ಲಿಕ್ಕೆ ಹೋದರು. ಅವಳು ಹೋಗ್ತೀನಿ ಅಂತ ಹಠ ಮಾಡ್ತಾಯಿದ್ಲು. ನಮ್ಮ ಮನೆಯವ್ರು ಬಿಟ್ಟು ಹೋದರು. ಸೊ ಇವನ ಜೊತೆಲಿ ಕುತ್ಕೊಂಡಿದ್ದಾಳೆ. ಇವನ ಜೊತೆಲೇ ಸ್ವಲ್ಪ ಜಾಸ್ತಿ ಆಟ ಆಡೋದವಳು. ಎಲ್ಲರ ಜೊತೆಲೂ ಆಟ ಆಡ್ತಾಳೆ. ಇವನು ಅಂದರೆ ಸ್ವಲ್ಪ ಪ್ರೀತಿ ಜಾಸ್ತಿ ಏನೋ ಅವಳಿಗೆ. ಸೊ ಇಬ್ಬರು ಕುತ್ಕೊಂಡಿದ್ದಾರೆ ನೋಡಿ. ಟಿ ವಿ ನೋಡ್ತಾ ಇದ್ದಾಳೆ. ಹೇಗೆ ಟಿ ವಿ ನೋಡಿಕೊಂಡು ಸರಿ ನಾನು ಚಪಾತಿ ಮಾಡೋಣ ಅಂತ ಬಂದೆ. ನನಗಾಗಲ್ಲ ಅಂತ ಹೇಳ್ತಾ ಇದ್ದೀನಿ, ಕೈ ನೋವು ಅಂತ ಹೇಳ್ತಾ ಇದ್ದೀನಿ. ಆದ್ರೂ ಅವ್ರಿಗೆ ಚಪಾತಿ ಬೇಕು. ರೈಸ್ ಇದೆ, ಚಿತ್ರಾನ್ನ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಅದು ಬೇಡ. ನಮ್ಮ ಅಕ್ಷಯ್ಗಂತೂ ಫಸ್ಟ್ ಬೇಡ. ಸೊ ಟೊಮಟೊ ಗೊಜ್ಜು ಚಪಾತಿ ಬೇಕು ಅಂತ ಹೇಳಿ ಅವನು ಚಪಾತಿ ಹಿಟ್ಟೆಲ್ಲ ಕಲಸಿ ರೆಡಿ ಆಯಿತು. ಇವಾಗ ಟೊಮೊಟೊ ತೊಗೊಂಡು ಬಂದರು ನಮ್ಮ ಮನೆಯವರು. ಸೊ ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ಒಂದೊಂದು ದಿವಸ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಆದ್ರೂ ಅವ್ರು ಹೇಳಿದ್ದನ್ನ ಮಾಡಿಕೊಡ್ಲೇಬೇಕು ನೋಡಿ. ಇಲ್ಲಿ ಒಗ್ಗರಣೆ ಹಾಕಲಿಕ್ಕೆ ಇಟ್ಕೊಂಡಿದ್ದೀನಿ ನಾನು. ಅದು ಬಾಣಲೆ ಅಷ್ಟು ಕಪ್ಪಿದೆ ಅಂತ ಯೋಚನೆ ಮಾಡಬೇಡಿ. ಅದು ಏನು ಬಾಣಲೆ ಅಂದರೆ ಕಬ್ಬಿಣದ ಬಾಣಲೆ. ಸ್ವಲ್ಪ ಸಾಂಬಾರು ಕೂಡ ಇದೆ. ಸೊ ಇದು ಕಬ್ಬಿಣದ ಬಾಣಲೆ, ಅದಕ್ಕೋಸ್ಕರ ಅದು ಏನು ಕಪ್ಪಾಗುತ್ತೆ. ಅದು ನಮ್ಮ ಮನೆಯವರು ಇದ್ದಾರೆ. ಇವತ್ತು ಸಂಡೇ, ಅವರಿಗೆ ರಜಾ ಇದೆ. ಸೊ ನಾನಿಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕ್ಕೊಂಡು ಟೊಮಟೊ ಹಾಕ್ಕೊಂಡೆ. ಖಾರ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಸಾಂಬಾರು ಪೌಡರ್ ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಹಿಟ್ಟು ರೆಡಿಯಾಗಿದೆ. ಒಂದು 10 ನಿಮಿಷ ಮೊದಲೇ ಕಲಿಸ್ಕೊಂಡಿದ್ದೆ ನಾನು. ಸೊ ಹಿಟ್ಟು ಅದನ್ನು ಈ ಥರ ಬಾಲ್ ಮಾಡ್ತಾಯಿದ್ದೀನಿ. ಹಾಗೆ ಮಾತಾಡ್ಕೊತ ಬ್ಲಾಗ್ ಮಾಡಲಿಕ್ಕೆ, ವಿಡಿಯೋ ಮಾಡಲಿಕ್ಕೆ ಏನಾಗುತ್ತೆ ಅಂದರೆ, ನನಗೆ ಪಕ್ಕದಲ್ಲಿ ಫ್ಯಾಕ್ಟ್ರಿ ಇದೆ. ಸೊ ನೋಡಿ, ಇದೇ ಫ್ಯಾಕ್ಟ್ರಿ. ಈ ಫ್ಯಾಕ್ಟ್ರಿದು ಫುಲ್ಲು ಸೌಂಡ್ ಬರುತ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ವಾಯ್ಸ್ ಕೊಡಲೇಬೇಕಾಗತ್ತೆ. ಗಿಡಗಳೆಲ್ಲ ಮಳೆಗೆ ಹೇಗಾಗಿಬಿಟ್ಟಿದೆ ನೋಡಿ. ಹೂ ಬಿಡ್ತಾ ಇಲ್ಲ. ಇದೊಂದೇ ಗಿಡದಲ್ಲಿ ಹೂ ಬಿಡ್ತಾ ಇದೆ. ಸಂಡೇ ಆದ್ದರಿಂದ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಮಳೆ ಅಲ್ವಾ, ಎಲ್ಲ ಗಿಡಗಳು ಈ ಥರ ಎಲ್ಲ ಬೆಳ್ಕೊಂಡು ಬಿಟ್ಟಿದೆ. ಸ್ವಲ್ಪ ಹೊರಗಡೆ ಬಂದು, ನಾನು ಬೆಳಗ್ಗೆಯಿಂದ ಹೊರಗಡೆನೇ ಬಂದಿಲ್ಲ. ಇವಾಗ 11 ಗಂಟೆ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಬೆಳಗ್ಗೆ ಟೀ ಬ್ರೆಡ್ಡು ರೋಸ್ಟ್ ಮಾಡಿ ತಿಂದಿದ್ವಿ. ಇವತ್ತು ಸಂಡೇ ಅಲ್ವಾ. ಸ್ವೀಟಿಗೆ ಹೇರ್ ಕಟ್ ಮಾಡಿದ್ದೀನಿ ನಾನೇ. ಶಾಪಿಗೆ ಕರ್ಕೊಂಡು ಹೋದರೆ 2,500 ರೂಪಾಯಿ ಬೇಕಾಗುತ್ತೆ. ಸೊ ಮುಂದಿನ ತಿಂಗಳು ಅಂದರೆ ಒಂದು 2 ಮಂತ್ ಬಿಟ್ಟು ಆ ಥರ ಕಟಿಂಗ್ ಮಾಡಿಸ್ತಾಯಿದ್ವಿ ನಾವು ಶಾಪಲ್ಲಿ. ಹಾಗೆಯೇ ಕ್ಲೀನ್ ಮಾಡಿಸ್ಕೊಂಡು, ಬಾತಿಂಗ್ ಮಾಡಿಸ್ಕೊಂಡು ಎಲ್ಲ ತೊಗೊಂಡು ಬರ್ತಾಯಿದ್ವಿ. ಬಟ್ ಈ ತಿಂಗಳು ನಾನೇ ಸುಮ್ಮನೆ ಮನೆಯಲ್ಲೇ ಮಾಡಿದ್ದೀನಿ ಅವಳಿಗೆ. ನಾನಿಲ್ಲಿ ಚಪಾತಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವಳು ನೋಡಿ ಅವಳಿಗೆ ಟೊಮೊಟೊ ಅಂದರೆ ತುಂಬ ಇಷ್ಟ. ಸೊ ಟೊಮೊಟೊ ಕೊಟ್ಟಿಲ್ಲ ಅಂದ್ಬಿಟ್ಟು ಅಲ್ಲಿ ಸಿಟ್ಟು ಮಾಡ್ಕೊಂಡು ಗೋಡೆ ಎಲ್ಲ ಕೆರಿತಾಳೆ. ನಮ್ಮನೆಯವ್ರು ಅವಳಿಗೆ ಬಾಲ್ ತಗೋಬಾ ಅಂತ ಹೇಳಿದರು. ಬಾಲ್ ಕೂಡ ತೊಗೊಂಡು ಬಂದಳು. ಟೊಮೊಟೊ ಕೊಡ್ತೀನಿ, ಬಾಲ್ ತಗೋಬಾ ಅಂತ ಹೇಳಿದೆ. ಎಲ್ಲ ಮಾಡ್ತಾಳೆ ಅವಳು ನೋಡಿ. ಇವಾಗ ಕರೆದ್ರೆ ಬರ್ತಾಳೆ. ಹೇರ್ ಕಟ್ ಮಾಡಿದ್ದೀನಿ ನಾನೇ. ನಾನಿಲ್ಲಿ ಚಪಾತಿ ಬೇಗ ಬೇಗ ಮಾಡ್ಕೊತಾ ಇದ್ದೆ. ಇವಾಗ ಆಯಿತು 12:30, 1 ಗಂಟೆ ಆಗ್ತಾ ಬಂತು. ಸರಿ ಊಟಕ್ಕೂ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ರೈಸ್ ಇದೆ, ಚಪಾತಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವರು ಕೂಡ ಇದ್ದಾರೆ ಪಾಪ, ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಸ್ವೀಟಿಗೆ ಮೊಟ್ಟೆ ಕೂಡ ಇಟ್ಟಿದ್ವಿ ಬಾಯ್ಲಿಗೆ. ಅವಳಿಗೆ ಮೊಟ್ಟೆ ಬೇಕೇ ಬೇಕಲ್ವಾ. ಹಾಗೆಯೇ ನಮ್ಮ ಚಿಕ್ಕ ಮಗ ಶಾಪಿಗೆ ಹೋಗಿದ್ದ. ಹಾಗೆಯೇ ಮೀನು ತೊಗೊಂಡು ಬಂದಿದ್ದಾನೆ. ಮೀನು ಇವಾಗ ಮಾಡಲ್ಲ ನಾನು. ಟೊಮೊಟೊ ಗೊಜ್ಜೆಲ್ಲ ಇದೆ. ಸ್ವೀಟಿಗೆ 2 ಮೊಟ್ಟೆ, ಇವಾಗ ಒಂದು, ನೈಟಿಗೆ 2 ಮೊಟ್ಟೆ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸ್ವೀಟಿದು ಮೊಟ್ಟೆ ಬಾಯ್ಲ್ ಕೂಡ ಆಯಿತು. ಹಾಗೆಯೇ ಇವನು
ಅವಳಿಗೆ ಒಂದೊಂದು ಟೈಮಲ್ಲಿ ತಿನ್ನಿಸ್ಬೇಕಾಗತ್ತೆ. ಸೊ ಅದನ್ನು ತಿನ್ನಿಸ್ತಾ ಇದ್ದ. ನಂದು ಕೂಡ ಚಪಾತಿ ಎಲ್ಲ ಮಾಡಾಯಿತು. ನಾನು ಹೊರಗಡೆ ಬಂದೆ. ಕರ್ಬೇವಿನ ಸೊಪ್ಪು ಗಿಡ ನೋಡಿ ಏನೇನೋ ಗಿಡಗಳು ಹಾಕಿದ್ದೆ. ಅರಶಿನದ ಗಿಡ, ಶಾವಂತಿಗೆ ಹೂವಂತೂ 2 ವರ್ಷ ಆಯ್ತು, ಇವಾಗ ಹೂ ಬಿಡ್ತಾಯಿದೆ. ಇದರಲ್ಲಿ ಹೂವೇನು ನಿಲ್ಲಲ್ಲ, ಏನಕ್ಕೋ ಗೊತ್ತಿಲ್ಲ. ಹೂ ಇಷ್ಟ ಆಗುತ್ತೆ, ಬಿದ್ದೋಗ್ಬಿಡುತ್ತೆ. ಸಂಜೆ 6 ಗಂಟೆಯಿಂದ 7 ಗಂಟೆ ಆಯ್ತು. ಇವಾಗ ರೆಸಿಪಿ ಒಂದು ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ನು ಲೆಗ್ ಪೀಸ್ ತೊಗೊಂಡು ಬಂದಿದ್ದ. ಅದರದ್ದು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಇಲ್ಲಿ ಟೀಗೆ ಇಟ್ಕೊಂಡಿದ್ದೀನಿ ನಾನು. ಟೀ ಮಾಡ್ಕೊತಾನೆ ರೆಸಿಪಿ ಮಾಡ್ತಾಯಿದ್ದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ.